ಪತಿಯ ಸಾವಿನ ನ್ಯಾಯಕ್ಕಾಗಿ ಪತ್ನಿ ಹೋರಾಟವನ್ನು ನಡೆಸ್ತಾ ಇದ್ರೆ ನ್ಯಾಯ ಕೊಡಿಸಬೇಕಾದವರ ಏನಿದ್ದಾರೆ ಪೊಲೀಸರು ಅವರ ನಿರ್ಲಕ್ಷ್ಯದ ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ಆ ಪತಿಯ ಸಾವಿಗೆ ಕಾರಣ ಕೂಡ ಇದೇ ಪೊಲೀಸರು ಅನ್ನುವ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಪತಿ ಸಾವಿನ ನ್ಯಾಯಕ್ಕಾಗಿ 1.5 ವರ್ಷದಿಂದ ಪತ್ನಿ ಈ ಹೋರಾಟವನ್ನು ಈ ಫೈಟನ್ನು ಮಾಡ್ತಾ ಇರುವಂಥದ್ದು. ಪೊಲೀಸರ ಕಿರುಕುಳ ತಾಳಲಾರದೆ ಕಳ್ಳತನದ ಆರೋಪಿಯಾಗಿದ್ದಂತಹ ವ್ಯಕ್ತಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆಗೆ ನೇಣಿಗೆ ಶರಣಾಗಿದ್ರು ಮಹಾಂತೇಶ್ ಕಲಾಲ್. ತನ್ನ ಸಾವಿಗೆ ಪೊಲೀಸರ ಕಿರುಕುಳವೇ ಕಾರಣ ಅಂತ ಮಹಾಂತೇಶ್ ಕಲಾಲ್ ಉಲ್ಲೇಖವನ್ನ ಮಾಡಿರ್ತಾರೆ. ಕಮಿಷನರ್ ಕಚೇರಿಗೂ ಕೂಡ ಅವರ ಪತ್ನಿ ಪೂಜಾ ಕಲಾಲ್ ಅಲೆದು ಈಗ ಸುಸ್ತಾಗಿ ಹೋಗಿದ್ದಾರೆ. ಕೇಸ್ನ ತನಿಖೆ ನಡೆಸದೆ ದಿಕ್ಕು ತಪ್ಪಿಸಿದ್ದಾರೆ ಅಂತ ಹೇಳಿ ಪತ್ನಿ ಆರೋಪವನ್ನ ಮಾಡ್ತಾ ಇರುವಂಥದ್ದು. ತಪ್ಪಿತಸ್ಥ ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಪೂಜಾ ಕಲಾಲ್ ಆಗ್ರಹಿಸಿದ್ದಾರೆ. ಈ ಕೇಸ್ನಲ್ಲಿ ಪೊಲೀಸರ ನಿರ್ಲಕ್ಷ್ಯದಿಂದಾಗಿಯೇ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು ಅವರ ಆರೋಪ. ಮಹಾಂತೇಶ್ ಕಲಾಲ್ ಅವರ ಪತಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದರು 2024ರಲ್ಲಿ. ಆಗಿನಿಂದಲೂ ಕೂಡ ನ್ಯಾಯಕ್ಕಾಗಿ ಪೊಲೀಸರ ಬಳಿ ಅಲೆದು ನಾನು ಸುಸ್ತಾಗಿ ಹೋಗಿದ್ದೀನಿ, ನನಗೆ ನ್ಯಾಯ ಮಾತ್ರ ಸಿಕ್ಕಿಲ್ಲ. ಕಮಿಷನರ್ ಅವರ ಕಚೇರಿಗೂ ಕೂಡ ಅಲೆದು ಸಾಕಾಗಿ ಹೋಗಿದೆ. ಏನಿಲ್ರಿ, ಗಾಡಿ ಕಳು ಮಾಡ್ಯಾರ ಅಂಥೇಳಿ 2 ವೀಲರ್ ಕಳು ಮಾಡ್ಯಾರ ಅಂಥೇಳಿ ಸುಳ್ಳು ಅಪವಾದ ಕೊಟ್ಟು ಯಾರು ಗಾಡಿ ಕಳು ಮಾಡಿ ತಂದು ಕೊಟ್ಟಿದ್ರು ಅವ್ರ ಕಡೆಲಿಂತ್ರ ಲಂಚ ತಿಂದು ಅವ್ರಿಗೆ ಬಿಟ್ರಿ. ನಮ್ಮ ಮನೆಯವ್ರ ಮೇಲೆ ಎಲ್ಲ ಕೇಸ್ ಹಾಕಿ ಇವ್ರಿಗೆ ಮೆತ್ ಮಾಡಿ ನೀನು ಮಾಡಿ ಅಂಥೇಳಿ ಒಪ್ಸು ಮಠ ಬೃಂದಾವನ್ ಲಾಸ್ದಾಗಿಟ್ಟು ತುಂಬ ಹೊಡೆದು ಸರಾಯಿ ಕುಡಿಸಿ ಟಾರ್ಚರ್ ಮಾಡಿ ಆಮೇಲೆ ನಿನಗೆ ಬೇಲ್ ಆಗಬಾರ್ದು, ನಿನ್ನ ಜೀವನ ಪೂರ್ತಿ ಕೋರ್ಟ್ದಾಗ ಹೋಗ್ಬೇಕು ಮುದ್ದತ್ ಅಂಥೇಳಿ ನಿನಗೆ ಬಿಡುವುದಿಲ್ಲ ನಾವು ಅಂಥೇಳಿ ಭಾಳ ಟಾರ್ಚರ್ ಮಾಡ್ಯಾರ್ರಿ. ಬೃಂದಾವನ್ ಲಾಸ್ದಾಗಿಟ್ಟು 8-9 ದಿನದ ಗಟ್ಲೆ ಇಟ್ಟು ರಾತ್ರಿ ಮಕ್ಕೋಬಾರ್ದು ಆ ಥರ ಮೈ ಮೇಲೆಲ್ಲ ಹೊಡಿತಿದ್ರಂತ. ಕಣ್ಣಿಗೆ ಬಟ್ಟೆ ಕಟ್ಟಿ ಭಾಳ ಹೊಡೆದಾರ್ರಿ ಸರ್. ಇದು ಯಾವಾಗ ಅಕ್ಟೋಬರ್ 1ನೇ ತಾರೀಕಿಗೆ ಕಳು ಆಗಿದ್ದ ಗಾಡಿ ನಿನ್ನ ಕಳು ಮಾಡಿ ಅಂಥೇಳಿ ಇನ್ಕೋರಿ ಅಂಥೇಳಿ ಕರ್ಕೊಂಡು ಹೋದ್ರಿ. ಮೋಟ್ರ್ ಕರ್ಕೊಂಡು ಹೋದ್ರಿ ಇನ್ಕೋರಿ ಅಂಥೇಳಿ ಕರ್ಕೊಂಡು ಹೋಗಿ ಆಮೇಲೆ ನೀನ ಕಳು ಮಾಡಿ ಅಂಥೇಳಿ ಒಪ್ಪಬಿಡು ಅಂಥೇಳಿ ಇವ್ರಿಗೆ ಟಾರ್ಚರ್ ಮಾಡಿದ್ರು. ಇವ್ರ ಮೊಬೈಲ್ದಾಗ ಇವ್ರೊಂದು ಮೆಕ್ಯಾನಿಕ್ ಮಾಡ್ತಿದ್ರು, ಗಾಡಿ ರಿಪೇರಿ ಮಾಡ್ತಿದ್ರು. ಆಮೇಲೆ ಯಾವಾರ ಸೆಕೆಂಡ್ ಹ್ಯಾಂಡ್ ಸಣ್ಣ ಪುಟ್ಟ ಗಾಡಿ ಬಂದ್ರೆ ಒಬ್ರು ಗಾಡಿ ಕೊಡ್ತಿದ್ರು. ಗೊತ್ತಿಲ್ದ ಕಳುವಿಂದ ಗಾಡಿ ಕೊಟ್ಟಿದ್ದವ್ರಿಗೆ ಬಿಟ್ಟಾರ್ರಿ ಅವ್ರ ಕಡೆಯಲ್ಲಿಂತ್ರ ಲಂಚ ತಿಂದು 6-7 ಲಕ್ಷ ರೂಪಾಯಿ ತಿಂದಾರ್ರಿ ಅವ್ರ ಕಡೆಯಲ್ಲಿಂತ್ರ. ನಮ್ಮ ಮನೆಯವ್ರ ಕಡೆಯಲ್ಲಿಂತ್ರ ದುಡ್ಡು ಕೊಡಂತ ಡಿಮಾಂಡ್ ಮಾಡಿದ್ರೆ ಇಲ್ಲ, ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಾಗ ಹೋಮ್ ಲೋನ್ ಮಾಡಿಸಿದ್ದೈತಿ 40 ಲಕ್ಷ ರೂಪಾಯಿ, ನಾನು ಅದು ಕಟ್ಟೋದು ನನಗೆ ಕಷ್ಟ ಐತಿ, ಒಂದು ಸಾದಾ ಮೆಕ್ಯಾನಿಕ್ ನಾನು ಎಲ್ಲಿಂತ್ರ ಕಟ್ಟಲಿ, ನನಗೆ ಆಗೋದಿಲ್ಲ ಅಂಥೇಳಿ ಇವ್ರು ಸ್ವಲ್ಪ ಹೇಳಿದ ಮೇಲೆ ಎಲ್ಲ ಕೇಸ್ ನಿನ್ನ ಮೇಲೆ ಹಾಕ್ತೀನಿ ಅಂಥೇಳಿ ನೀನೇ ಮಾಡಿ ಅಂತ ಒಪ್ಪಬೇಕು ನೋಡು ಅಂಥೇಳಿ ಟಾರ್ಚರ್ ಮಾಡಿ ಇವ್ರ ಮೇಲೆಲ್ಲ ಕೇಸ್ ಹಾಕಿ ಇವ್ರಿಗೆ ಜೈಲ್ ಮಾಡಿದ್ರು. ಕೋರ್ಟಿಗೂ ಪ್ರೊಡ್ಯೂಸ್ ಮಾಡ್ಲಾರ್ದಂಗೆ ಟಾರ್ಚರ್ ಮಾಡಿದ್ರು ಅಣ್ಣಾರ. ಈಗ ಅಕ್ಟೋಬರ್ 1ನೇ ತಾರೀಕಿಗೆ ಇವ್ರನ್ನ ಫಸ್ಟ್ ಕರ್ಕೊಂಡು ಹೋದ್ರಿ. ಅದಾದ್ಮೇಲೆ ಅವಾಗ ಎಷ್ಟು ದಿನ ಇಟ್ಕೊಂಡ್ರಿ? ಆ ದಿನ ರಾತ್ರಿ ಬಿಟ್ರಿ. ಗಿರಣಿ ಚಾಲ್ ಹತ್ರ ಕ್ವಾರ್ಟರ್ಸ್ ಐತ್ರಿ, ಅಲ್ಲಿ ರೂಮ್ದಾಗ ಕರ್ಕೊಂಡು ಹೋದ್ರೆ ರಾತ್ರಿ ಬಿಟ್ರಿ. ಮತ್ತು ಮರ್ದಿನ ಬಾ ಅಂತಂದ್ರೆ ಮತ್ತೆ ಕರ್ಕೊಂಡು ಮತ್ತೆ ಹೋದ್ರೆ ನಮ್ಮ ಮನೆಯವರು ಮತ್ತೆ ರಾತ್ರಿ ಬಿಟ್ರಿ. ಆಮೇಲೆ 10-12 ದಿನದ ನಂತರ ನಾನು ನಮ್ಮ ಮನೆಯವ್ರು ಕೂಡಿ 2 ಬೈಕ್ ರೀ, ಬೇರೆದವ್ರದ್ದು ರಿಪೇರಿ ಮಾಡಕ್ಕೆ ಕೊಟ್ಟಿದ್ದು ಬೈಕ್ ರೀ. ಅದು ಮೆಕ್ಯಾನಿಕ್ ಮಾಡ್ತಿದ್ರು ಅವ್ರು, ಬೇರೆದವ್ರು ರಿಪೇರಿ ಮಾಡಕ್ಕೆ ಕೊಟ್ಟಿದ್ದು ಬೈಕ್, ಅದು 2 ಗಾಡಿನೂ ತೊಗೊಂಡು ಹೋದ್ರಿ. ಇಲ್ರಿ ಬೇರೆದವ್ರದ್ದು ಗಾಡಿ ಐತಿ, ಅದ್ರ ಪೇಪರ್ಸ್ ಐತಿ, ಅದು ಗಾಡಿ ಕೊಡ್ರಿ ಅಂತಂದ್ರೂ ಇಲ್ಲ, ಅದು ಗಾಡಿ ಯಾರು ಕೊಟ್ಟಿದ್ರು ಅವರು ಟಾರ್ಚರ್ ಮಾಡಾಕತ್ರ. ನಮ್ಮ ಗಾಡಿ ರಿಪೇರಿ ಮಾಡಿಕೊಡ್ರಿ ಅಣ್ಣಾರ, ನಿಮ್ಮ ಮನೆ ಕಡೆನೂ ಇಲ್ಲ, ನಿಮ್ಮ ಗ್ಯಾರೇಜ್ ಕಡೆನೂ ಇಲ್ಲ, ಎಲ್ಲೈತ್ರಿ ನಮ್ದು ಗಾಡಿ ಅಂತೇಳಿ ಅವರು ಟಾರ್ಚರ್ ಮಾಡಾಕತ್ತಿದ್ರಿ. ಮೆಕ್ಯಾನಿಕ್ ನೀವು ಹಿಂಗೆ ಮಾಡಿದ್ರೆ ಹೆಂಗ್ರಿ ಅಂಥೇಳಿ, ಅಣ್ಣಾರ ಅದು ಗಾಡಿ ಕೊಡ್ರಿ ಸರ್ ಅಂಥೇಳಿ ಸಬರ್ಬಂದ್ ಪೊಲೀಸ್ ಸ್ಟೇಷನ್ಗೆ ನಾನು ನಮ್ಮ ಮನೆಯವ್ರು ಕೂಡಿ ಹೋದ್ವಿ ರೀ. ಅದು ಗಾಡಿ ಕೊಡ್ರಿ. ಆಮೇಲೆ ಗಾಡಿ ಎಷ್ಟು ಕೊಟ್ಟಿದ್ದು ತೊಗೊಂಡಿದ್ದ ಪೇಪರ್ಸ್ ಎಲ್ಲ ಇಟ್ಕೊಂಡಿದ್ರಿ ಅವ್ರು. ಅದು ಪೇಪರ್ಸು ಕೊಡ್ರಿ, ಎಷ್ಟೋ ಜನ ಪೇಪರ್ಸ್ ಕೊಡ್ಬೇಕು, ನಾವು ಪೇಪರ್ನು ಮಾಡಿಕೊಡ್ತಿರ್ತೀವಿ ಅಂತ ಎಷ್ಟು ಹೇಳಿದ್ರು ಒಂದು ಬೆಳ್ಳಿ ಖಡ್ಗಾರಿ. ಆಮೇಲೆ ಮನೆ ರಿಪೇರಿ ಸಂಬಂಧ 19,600 ರೂಪಾಯಿ ನಮ್ಮ ಮನೆಯವ್ರ ಕಡೆ ಕ್ಯಾಶ್ ಇತ್ತು ರೀ. ಅದು ದುಡ್ಡು ಹೌದಿಲ್ಲ ಇಸ್ಕೊಂಡ್ರಿ. ಆಮೇಲೆ 2 ಗಾಡಿನೂ ಇಳಿಸ್ಕೊಂಡ್ರಿ. ಆಮೇಲೆ ಅದು ಕೊಡ್ರಿ ಅಂತ ಕೇಳಕ್ಕೆ ಹೋದ್ವಿ. ಇಲ್ಲ, ಅದು ತನಿಖೆ ಆಗೋ ಮಟ್ಟ ನಾವು ಕೊಡೋದಿಲ್ಲ ಅಂತಂದ್ರೆ ಆತ್ ಮಾಡ್ರಿ ಅಂತಾರೆ. ಅದು ಬೇರೆದವ್ರ ಗಾಡಿ ಐತಿ, ಪೇಪರ್ ಇದ್ದಿದ್ದು ಗಾಡಿ ಐತಿ, ರಿಪೇರಿ ಮಾಡಕ್ಕೆ ಕೊಟ್ಟಿದ್ದು ಗಾಡಿ ಐತಿ. ಇನ್ನು ಈ ಘಟನೆ ಏನು ಅಂಥೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಮೆಕ್ಯಾನಿಕ್ ಆಗಿ ಹಳೆ ಹುಬ್ಬಳ್ಳಿಯ ಆನಂದನಗರದ ನಿವಾಸಿಯಾಗಿರುವಂತಹ ಮಹಾಂತೇಶ್ ಕಲಾಲ್ ಅವರು ಮೆಕ್ಯಾನಿಕ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ತಮ್ಮದೇ ಒಂದು ಚಿಕ್ಕದಾದಂತಹ ಬೈಕ್ ರಿಪೇರಿಯ ಅಂಗಡಿಯನ್ನು ಅವರು ಇಟ್ಕೊಂಡಿದ್ರು. ಈ ಮಹಾಂತೇಶ್ ಕಲಾಲ್ ಅವರು ಬೈಕನ್ನು ಕಳ್ಳತನ ಮಾಡಿದ್ದಾರೆ ಅಂಥೇಳಿ
ಆರೋಪವನ್ನು ಮಾಡ್ತಾರೆ ಮಹಾಂತೇಶ್ ಅವರ ವಿರುದ್ಧ. ಹೀಗಾಗಿ ಆರೋಪ ಮಾಡಿ ಉಪನಗರ ಠಾಣೆಯ ಪೊಲೀಸರು ಅವರನ್ನು ವಿಚಾರಣೆಗೆ ಅಂತೇಳಿ ಕರೆದುಕೊಂಡು ಹೋಗ್ತಾರೆ. ಸತತ 2 ದಿನಗಳ ಕಾಲ ಮಹಾಂತೇಶ್ ಅವರ ವಿಚಾರಣೆ ಕೂಡ ನಡೆಸಲಾಗತ್ತೆ ಪೊಲೀಸರಿಂದ. ಆದರೆ 2 ದಿನ ಆದಮೇಲೆ ವಿಚಾರಣೆ ನಂತರ ಅವರು ಆ ಕಡೆಗೆ ಅರೆಸ್ಟು ಆಗೋದಿಲ್ಲ, ಈ ಕಡೆ ಮನೆಗೂ ಬರೋದಿಲ್ಲ. ಇದ್ದಕ್ಕಿದ್ದಂತೆ ಕಾಣೆಯಾಗೋಗ್ತಾರೆ, ನಾಪತ್ತೆಯಾಗೋಗ್ತಾರೆ ಮೆಕ್ಯಾನಿಕ್ ಆಗಿರುವಂತಹ ಮಹಾಂತೇಶ್ ಕಲಾಲ್. ಅದಾದ ಮೇಲೆ ಪತಿಗೋಸ್ಕರ ಅವರ ಪತ್ನಿ ಪೂಜಾ ಕಲಾಲ್ ಅವರು ಎಲ್ಲ ಕಡೆಗೂ ಹುಡುಕಾಡ್ತಾರೆ, ಎಲ್ಲೂ ಸಿಗೋದಿಲ್ಲ. ಕಡೆಗೆ ಅವರು ಬೃಂದಾವನ ಲಾಡ್ಜ್ ಅನ್ನುವ ಒಂದು ಸ್ಥಳದಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ. ಮಹಾಂತೇಶ್ನನ್ನು ಠಾಣೆಯಲ್ಲಿ ಇರಿಸದೆ ಪೊಲೀಸರು ಲಾಡ್ಜ್ನಲ್ಲಿ ಇಟ್ಟು ಅಲ್ಲಿ ಎನ್ಕ್ವೈರಿಯನ್ನು ಮುಂದುವರಿಸಿದ್ರು ಅನ್ನೋದು ಗೊತ್ತಾಗತ್ತೆ. ವಿಚಾರಣೆ ನಡೆಸೋದಕ್ಕೋಸ್ಕರ ಅವರು ಬೃಂದಾವನ ಲಾಡ್ಜ್ಗೆ ಕರ್ಕೊಂಡು ಹೋಗಿರ್ತಾರಂತೆ. ಸತತ 8 ದಿನಗಳ ಕಾಲ ಮಹಾಂತೇಶ್ ಅವರಿಗೆ ಚಿತ್ರಹಿಂಸೆಯನ್ನು ನೀಡಿದ್ದಾರೆ ಅನ್ನೋದು ಅವರ ಪತ್ನಿ ಪೂಜಾ ಅವರ ಆರೋಪ. ಬೈಕ್ ಕಳ್ಳತನ ಚೈನನ್ನು ಭೇದಿಸೋದಕ್ಕೆ, ಅಂದರೆ ಕೇವಲ ಒಬ್ಬರ ಮೇಲಲ್ಲ, ಈ ಥರದ ಒಂದು ಗುಂಪೇ ಇದೆ, ಅದನ್ನು ಭೇದಿಸೋದಕ್ಕೋಸ್ಕರ ಅಕ್ರಮವಾಗಿ ಇವರನ್ನು ಅರೆಸ್ಟ್ ಮಾಡಿದ್ದಾರೆ. ಇವ್ರಿಗೂ ಇದಕ್ಕೂ ಕೂಡ ಯಾವುದೇ ರೀತಿಯ ಸಂಬಂಧ ಇಲ್ಲ ಬೈಕ್ ಕಳ್ಳತನಕ್ಕೆ, ಆದರೂ ಕೂಡ ಇವರನ್ನು ಅಕ್ರಮವಾಗಿ ಅರೆಸ್ಟ್ ಮಾಡಿದ್ರು. ಅನೇಕ ರೀತಿಯ ಚಿತ್ರಹಿಂಸೆಯನ್ನು ನೀಡಿದ್ದು ಅಲ್ಲದೆ ಹಣಕ್ಕೋಸ್ಕರ ಡಿಮ್ಯಾಂಡನ್ನು ಇಟ್ಟಿದ್ರು ಅನ್ನೋದು ಅವರ ಪತ್ನಿಯ ಆರೋಪ. ಇನ್ನು ಸಂಪರ್ಕದಲ್ಲಿದ್ದವರಿಂದಲೂ ಕೂಡ ಹಣ ವಸೂಲಿಯನ್ನು ಮಾಡಿದ್ರಂತೆ. ಅಂದರೆ ಯಾರು ಈ ಕಳ್ಳತನವನ್ನು ಮಾಡಿದ್ರಲ್ಲ ಅವರು ಇವರು ಸಂಪರ್ಕಕ್ಕೆ ಬರ್ತಾರೆ, ಅವರಿಂದ ಕೂಡ ಹಣ ವಸೂಲಿಯನ್ನು ಮಾಡಿದ್ದಾರೆ. ಇತ್ತ ಮಹಾಂತೇಶ್ಗೂ ಹಣ ಕೊಡಬೇಕು ಅಂತೇಳಿ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಆದರೆ ಅವರ ಹತ್ರ ಹಣ ಇಲ್ಲ ಅಂದವಾಗ ಅವರನ್ನು ಬಿಡುಗಡೆ ಮಾಡದೆ ಹಾಗೆ ತಮ್ಮ ವಶದಲ್ಲಿ ಇಟ್ಕೊಂಡಿರ್ತಾರೆ. ಕಡೆಗೆ ಪೂಜಾ ಅವರು ಶಾಸಕರ ಮೊರೆ ಹೋಗ್ತಾರೆ. ಮಹಾಂತೇಶ್ ಅವರ ಪತ್ನಿ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಮೊರೆ ಹೋಗಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಸರ್, ನಮ್ಮ ಮನೆಯವರನ್ನು ಬಿಡಿಸಿಕೊಡಿ ಅಂತೇಳಿ ಅವರು ಮನವಿಯನ್ನು ಮಾಡ್ತಾರೆ. ಆಗ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಪೊಲೀಸರಿಗೆ ಕಾಲ್ ಮಾಡಿ ಈ ರೀತಿ ನೀವು ಅವರನ್ನು ಅಕ್ರಮವಾಗಿ ಇಟ್ಕೊಳ್ಳೋದು ತಪ್ಪು, ಅವರನ್ನು ಬಿಡುಗಡೆ ಮಾಡಿ ಅಂತೇಳಿ ತಾಕೀತು ಮಾಡ್ತಾರೆ, ಗರಂ ಆಗ್ತಾರೆ ಅಕ್ರಮ ಬಂಧನದ ವಿರುದ್ಧ. ಅಬ್ಬಯ್ಯ ಅವರು ಕಾಲ್ ಮಾಡಿದ ಮೇಲೆ ಆಗ ಕರೆದುಕೊಂಡು ಹೋಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿರುವಂಥದ್ದು. ಆಗಲೂ ಕೂಡ ಬಿಡುಗಡೆ ಮಾಡಿಲ್ಲ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ಮೇಲೆ ಆರೋಪಿಯನ್ನು ಕೋರ್ಟ್ಗೆ ಹಾಜರುಪಡಿಸ್ತಾರೆ ಉಪನಗರ ಪೊಲೀಸರು. ಅದಾದಮೇಲೆ ಕೇಸ್ ತನಿಖೆಯ ನೆಪದಲ್ಲಿ ಪೊಲೀಸರಿಂದ ಮತ್ತೆ ವಿಚಾರಣೆಯ ನೆಪದಲ್ಲಿ ಇವರಿಗೆ ಟಾರ್ಚರ್ ಕೊಡೋದಕ್ಕೆ ಶುರುವಾಗುತ್ತೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಎಲ್ಲ ಆದ ನಂತರ ಬೇಲ್ ಮೇಲೆ ಮಹಾಂತೇಶ್ ಅವರು ಹೊರಗಡೆ ಬರ್ತಾರೆ. ಅದಾದ ಮೇಲೂ ಕೂಡ ಮತ್ತೆ ಕಿರುಕುಳವನ್ನು ಕೊಡ್ತಾ ಇರ್ತಾರೆ. ಹೀಗಾಗಿ ಪೊಲೀಸರ ಕಿರುಕುಳವನ್ನು ತಾಳಲಾರದೆ 2024ರ 19ನೇ ತಾರೀಕು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮಹಾಂತೇಶ್ ಕಲಾಲ್. ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದಂಥವ್ರು ಇವರು ಆತ್ಮಹತ್ಯೆಗೂ ಶರಣಾಗೋದಕ್ಕೂ ಮೊದಲು ಡೆತ್ ನೋಟನ್ನು ಬರೆದಿಟ್ಟು ನೇಣಿಗೆ ಕೊರಳೊಡ್ಡಿದ್ರು. ಡೆತ್ ನೋಟ್ನಲ್ಲಿ ಪೊಲೀಸರಿಂದ ನನಗೆ ಕಿರುಕುಳ ಆಗಿದೆ ಅನ್ನೋದನ್ನು ಅವರು ಉಲ್ಲೇಖ ಮಾಡಿದ್ದಾರೆ. 9 ಪೊಲೀಸರ ಹೆಸರನ್ನು ಕೂಡ ಇದರಲ್ಲಿ ಬರೆದಿದ್ದಾರೆ. ತನ್ನ ಸಾವಿಗೆ ನ್ಯಾಯವನ್ನು ಕೊಡಿಸಿ ಅಂತ ಕೂಡ ಅವರು ಮನವಿಯನ್ನು ಮಾಡಿದ್ದಾರೆ. ಅದರಲ್ಲಿ ದಾನೇಶ್, ಮಲ್ಲಿಕಾರ್ಜುನ, ರೇಣು, ಅರುಣ್, ಮಂಜುನಾಥ್, ಕುದುರಿ, ಗೋವಿಂದ್ ಸೇರಿದಂತೆ 2 ಡಬಲ್ ಸ್ಟಾರ್ ಅಂಥೇಳಿ ತಮ್ಮ ಡೆತ್ ನೋಟ್ನಲ್ಲಿ ಮಹಾಂತೇಶ್ ಕಲಾಲ್ ಅವರು ಬರೆದಿರುವಂಥದ್ದು. ಇನ್ನು ಇಷ್ಟೆಲ್ಲ ಆದಮೇಲೆ ಪತ್ನಿ ಏಕಾಂಗಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ನೇಣು ಕುಣಿಕೆಗೆ ಬಿದ್ದು ಅರೆಜೀವ ಆಗಿರ್ತಾರೆ. ಪೂರ್ತಿ ಅವರು ಇನ್ನೂ ಸಾವನ್ನಪ್ಪಿರಲ್ಲ. ಅರೆಜೀವ ಆಗಿದ್ದಂತಹ ಮಹಾಂತೇಶ್ ಅವರನ್ನು ರಕ್ಷಣೆ ಮಾಡಿ ಆಸ್ಪತ್ರೆಗೆ ಪತ್ನಿ ಪೂಜಾ ಕಲಾರ್ ಅವರೇ ಸಾಗಿಸುವಂಥದ್ದು. ಪತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚನ್ನು ಕೂಡ ಮಾಡ್ತಾರೆ. ಆದರೆ ಚಿಕಿತ್ಸೆ ಫಲಿಸದೆ ಮಹಾಂತೇಶ್ 4 ದಿನಗಳ ನಂತರ ಕೊನೆಯುಸಿರು ಎಳೆಯುವಂಥದ್ದು. ಪೊಲೀಸರ ಕಿರುಕುಳಕ್ಕೆ ಸಾವು ಅಂತೇಳಿ ಇದೀಗ ಇವರ ಕುಟುಂಬ ಹೋರಾಟವನ್ನು ಮಾಡ್ತಾ ಇದೆ. ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರುವಂತಹ ಕುಟುಂಬಕ್ಕೆ ಒಂದಷ್ಟು ಭರವಸೆಗಳು ಬೇರೆ ಸಿಕ್ಕಿದ್ವು. ಈ ಮಧ್ಯದಲ್ಲಿ ಭರವಸೆಯನ್ನು ನೀಡಿ ಕುಟುಂಬದ ಮನವೊಲಿಸಿ ಆಗ ಪ್ರತಿಭಟನೆಯನ್ನು ಹಿಂಪಡೆಯುವಂತೆ ಮಾಡಿರ್ತಾರೆ. ಹತ್ತಿಕ್ಕಿರ್ತಾರೆ ಆ ಪ್ರತಿಭಟನೆಯನ್ನು. ಪೊಲೀಸರಿಂದ ಕುಟುಂಬಕ್ಕೆ ನ್ಯಾಯ ಪರಿಹಾರ ನೀಡುವ ಭರವಸೆ ಕೂಡ ಸಿಕ್ಕಿರುತ್ತೆ. ವಾರದ ಬಳಿಕ ಈ ಡೆತ್ ನೋಟ್ ಸಿಗುವಂಥದ್ದು, ಅಂದರೆ ಗಂಡನ ಸಾವಿಗೆ ಪೊಲೀಸರು ಕಿರುಕುಳ ಅಂತ ಮೊದಲು ಹೋರಾಟ ಮಾಡ್ತಾ ಇರ್ತಾರೆ. ಅದಾಗಿ ಒಂದು ವಾರದ ಬಳಿಕ ಡೆತ್ ನೋಟ್ ಕೂಡ ಸಿಗತ್ತೆ. ಮಹಾಂತೇಶ್ ಅವರು ಬರೆದಿಟ್ಟಿದ್ದಂತಹ ಡೆತ್ ನೋಟ್, ಆ ಡೆತ್ ನೋಟ್ನಲ್ಲಿ ತನಗಾದ ಕಿರುಕುಳ ಪೊಲೀಸರ ಹೆಸರುಗಳನ್ನು ಅವರು ಉಲ್ಲೇಖ ಮಾಡಿದ್ರು. ಬೇರೆಯವರಿಂದ ಬರಬೇಕಾದ ಹಣದ ಬಗ್ಗೆಯೂ ಕೂಡ ಮಹಾಂತೇಶ್ ಅವರು ಅದರಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಆ ಡೆತ್ ನೋಟನ್ನು ಹಿಡಿದು ಪೊಲೀಸ್ ಕಮಿಷನರ್ ಬಳಿಯೂ ಕೂಡ ಇವರ ಪತ್ನಿ ಹೋಗಿರ್ತಾರೆ. ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರ ಬಳಿ ಹೋದಾಗ ಕೂಡ ಅವರಿಂದಲೂ ಸಿಕ್ಕಿದ್ದು ಕೇವಲ ಭರವಸೆ ಮಾತ್ರ. ಅದಾದ ಮೇಲೆ ಆಗಿರೋದೆಲ್ಲ ಬರೀ ನಿರ್ಲಕ್ಷ್ಯ. ಅಲ್ಲಿ ಮೃತನ ಮಕ್ಕಳ ವಿದ್ಯಾಭ್ಯಾಸದ ಹೊಣೆಯನ್ನು DCP ರವೀಶ್ ಅವರು ಹೊತ್ಕೊಳ್ತೀನಿ ಅಂತ ಹೇಳ್ತಾರೆ. ಆದರೆ ಇದುವರೆಗೂ ಕೂಡ ಈ ಕೇಸ್ನಲ್ಲಿ ತನಿಖೆಯೂ ಆಗಿಲ್ಲ, ಪರಿಹಾರ ಕೂಡ ಸಿಕ್ಕಿಲ್ಲ ಕುಟುಂಬಕ್ಕೆ.
ಮನೆ ಕಟ್ಟಿಸೋದಕ್ಕೆ ಬ್ಯಾಂಕ್ನಲ್ಲಿ ಮೃತ ಮಹಂತೇಶ್ ಏನಿದ್ದಾರೆ ಅವರು ಸಾಲವನ್ನ ಮಾಡಿರ್ತಾರೆ. ಬ್ಯಾಂಕ್ EMI ಕಟ್ಟದ ಕಾರಣ ಇದೀಗ ಆ ಬ್ಯಾಂಕ್ನ ಅಧಿಕಾರಿಗಳು ಕೂಡ ಮನೆಗೆ ಬರ್ತಾ ಇದ್ರು. ಕಡೆಗೆ SBI ಅಧಿಕಾರಿಗಳಿಗೆ ನಾನು ಮಾತಾಡ್ತೀನಿ ಅಂತ ಹೇಳಿ ಕಮಿಷನರ್ ಅವರು ಭರವಸೆಯನ್ನ ಕೊಡ್ತಾರೆ. ಆದರೆ ಅದು ಕೂಡ ಆಗಿಲ್ಲ. SBI ಅಧಿಕಾರಿಗಳಿಗೆ ಹೇಳಿ ಸರಿ ಮಾಡಿಸ್ತೇನೆ ಅಂತ ಹೇಳಿ ಕೊಟ್ಟಿದ್ದು ಕೇವಲ ಭರವಸೆ ಮಾತ್ರ. ಶಶಿಕುಮಾರ್ ಅವರು ಭರವಸೆ ನೀಡಿದ್ರು ಅಂತೇಳಿ ಕೂಡ ಹೇಳ್ತಾ ಇರುವಂಥದ್ದು ಅದೇ ಪತ್ನಿ ಪೂಜಾ ಕಲಾಲ್ ಅವರು. ಈಗ ತಮ್ಮ ಗಂಡ ಕಟ್ಟಿಸಿದ್ದಂತಹ ಮನೆಯನ್ನ ಹರಾಜಿಗೆ ಹಾಕಲಾಗ್ತಾ ಇದೆ. ತನ್ನ ಮನೆ ಹರಾಜಾಗಲು ಕಮಿಷನರ್ ಎನ್ ಶಶಿಕುಮಾರ್ ಅವರೇ ಕಾರಣ ಅನ್ನೋದು ಇವರ ಆರೋಪ. ಇನ್ನಿಲ್ಲದ ಭರವಸೆಗಳನ್ನ ನೀಡಿ ಪ್ರಕರಣದ ದಿಕ್ಕು ತಪ್ಪಿಸೋದಕ್ಕೆ ಯತ್ನಿಸಿದ್ರು ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ ಪೂಜಾ ಕಲಾಲ್. ಪ್ರಕರಣದ ತನಿಖೆ ನಡೆಸದೇ ದಿಕ್ಕು ತಪ್ಪಿಸಿದ್ದಾರೆ ಅನ್ನೋದು ಅವರ ಆರೋಪ. ತಪ್ಪಿತಸ್ಥರ ಪೊಲೀಸರೇನಿದ್ದಾರೆ ಅವರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಅವರು ಆಗ್ರಹಿಸ್ತಾ ಇರುವಂಥದ್ದು. ನವೀನ್, ಇದು ಈಗೇನು ನಿರ್ಲಕ್ಷ್ಯ ಅಂತ ನೀವು ಹೇಳ್ತಾ ಇದ್ದೀರಿ, ಪೊಲೀಸರ ಜಾಣ ನಿರ್ಲಕ್ಷ್ಯ ಇದು. ಜಾಣ ಮೌನ, ಜಾಣ ನಡೆ. ಟೈಮ್ ಬೀಯಿಂಗ್ ಆ ಸಂದರ್ಭದಲ್ಲಿ ಆ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ, ಆ ಸಂದರ್ಭದಿಂದ ಅವ್ರನ್ನ ದೂರ ಸರಿಸೋದಕ್ಕೆ ಪೊಲೀಸರು ಏನೆಲ್ಲ ಪ್ರಯತ್ನ ಮಾಡಬೇಕಾಗಿತ್ತೋ ಅದನ್ನ ಮಾಡಿದ್ರು. ಏನ್ ಪ್ರಯತ್ನ ಮಾಡಬೇಕಾಗಿತ್ತು? ಇಲ್ಲ ನಿನ್ನ ಗಂಡನ ಸಾವಿಗೆ ನ್ಯಾಯ ಕೊಡಿಸ್ತೀವಿ, ಯಾರೆಲ್ಲ ತಪ್ಪಿತಸ್ಥ ಅಧಿಕಾರಿಗಳಿದಾರೋ ಪೊಲೀಸರಿದಾರೋ ಅವ್ರ ಮೇಲೆ ಎಲ್ಲರ ಮೇಲೂ ಕ್ರಮ ಕೈಗೊಳ್ತೀವಿ, ಅಲ್ದೇನೆ ನಿನ್ನ ಮಕ್ಕಳಿಗೆ ನಾವು ಒಳ್ಳೆ ಎಜುಕೇಶನ್ ಕೊಡಿಸ್ತೀವಿ, ಅವರು ಸಾಲ ಮಾಡಿದಾನಲ್ಲ ಅದನ್ನೂ ನೋಡ್ಕೋತೀವಿ. ಈ ರೀತಿಯಾಗಿ ಹಲವು ಭರವಸೆಗಳನ್ನ ನೀಡ್ತಾ ಬಂದ್ರು. ಕಾರಣ ಏನು ಅಂತಂದ್ರೆ ಪೊಲೀಸರ ವಿರುದ್ಧನೇ ತನಿಖೆ ನಡೆಸೋದು ಬೇಡಾಗಿತ್ತು ಪೊಲೀಸರಿಗೆ. ಇಲ್ಲಿ ಡೆತ್ ನೋಟ್ ನನ್ನ ಬಳಿ ಇದೆ. ಏನಂತಂದ್ರೆ ಸ್ಪಷ್ಟವಾಗಿ 9 ಜನರ ಹೆಸರನ್ನ ಆ ಮೃತ ಮಹಂತೇಶ್ ಬರೆದಿದ್ದಾರೆ. ನವೀನ್, 8-10 ದಿನಗಳ ಕಾಲ ಇಲ್ಲಿಗಲ್ ಕಸ್ಟಡಿಯಲ್ಲೇ ಆತನನ್ನ ಇಡ್ಲಾಗತ್ತೆ. ಸಾಮಾನ್ಯವಾಗಿ ನವೀನ್, ಈ ಕಳ್ಳತನ ಪ್ರಕರಣಗಳು, ದರೋಡೆ ಪ್ರಕರಣಗಳು ಅಂದ್ರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕಾದಂತ ಸಂದರ್ಭದಲ್ಲಿ ಇನ್ನೊಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಬೇಕು, ಇನ್ನೊಂದಿಷ್ಟು ಆರೋಪಿಗಳನ್ನ ಹಿಡಿಬೇಕು ಆದಂತಹ ಸಂದರ್ಭದಲ್ಲಿ ಕೇವಲ 24 ಗಂಟೆಯಲ್ಲಿ ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರು ಮಾಡಿಬಿಟ್ರೆ ಆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಆಗೋದಿಲ್ಲ. ನಾವು ಹಲವಾರು ವರ್ಷಗಳಿಂದ ಪೊಲೀಸರ ಜೊತೆ ಒಡನಾಟ ಇರೋದ್ರಿಂದ ಹಲವು ದಿನಗಳ ಕಾಲ ಇಲ್ಲಿಗಲ್ ಕಸ್ಟಡಿಯಲ್ಲಿ ಇಟ್ಕೊಳ್ಳೋದನ್ನ ನಾವು ನೋಡಿದೀವಿ. ಆ ರೀತಿಯಾಗಿ ಕಸ್ಟಡಿಯಲ್ಲಿ ಇಟ್ಕೊಂಡು ಆರೋಪಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡು ಆ ಪ್ರಕರಣದ ತನಿಖೆಯನ್ನ ಸುಸೂತ್ರವಾಗಿ ಪರಿಣಾಮಕಾರಿಯಾಗಿ ಮಾಡೋದಕ್ಕೆ ಈ ರೀತಿಯಾದಂತಹ ಇಲ್ಲಿಗಲ್ ಕಸ್ಟಡಿಯನ್ನ ನಾವು ಮಾಡೋದನ್ನ ನೋಡಿದೀವಿ. ಆದ್ರೆ ಇಲ್ಲಿ ಆತನಿಗೆ ವಿವಿಧವಾಗಿ ಟಾರ್ಚರ್ ಕೊಡ್ತಾರೆ. ಇಲ್ಲಿಗಲ್ ಕಸ್ಟಡಿಯಲ್ಲಿ, ಅದು ಒಂದು ಲಾಡ್ಜ್ ಅಲ್ಲಿ, ಬೃಂದಾವನ ಲಾಡ್ಜ್ ಅಂತೇಳಿ ಉಪನಗರ ಪೊಲೀಸ್ ಠಾಣೆ ಎದುರಲ್ಲಿರುವಂತಹ ಲಾಡ್ಜು, ಆ ಲಾಡ್ಜ್ ನಲ್ಲಿ ಇಲ್ಲಿಗಲ್ ಕಸ್ಟಡಿಯಲ್ಲಿ ಇಡ್ತಾರೆ. ಆತ ಡೆತ್ ನೋಟ್ ಅಲ್ಲಿ ಬರೆದಿರೋ ಪ್ರಕಾರ ಆತನಿಗೆ ಚಿತ್ರ ಹಿಂಸೆ ಕೊಡ್ತಾರೆ, ಸರಾಯಿ ಕುಡಿಸ್ತಾರೆ, ಬೂಟಿಂದ ಹೊಡಿತಾರೆ. ಈ ರೀತಿಯಾದಂತಹ ಹಲವು ಆರೋಪಗಳನ್ನ ಆತ ಮಾಡಿದ್ದಾನೆ. 9 ಜನ ಪೊಲೀಸರ ಹೆಸರುಗಳನ್ನ ಆತ ಬರೆದಿದ್ದಾನೆ. ಆಯ್ತು, ಇಲ್ಲಿಗಲ್ ಕಸ್ಟಡಿ ಕಳ್ಳತನ ಮಾಡಿದಾನೋ ಬಿಟ್ಟಿದಾನೋ ಅದು ಕೋರ್ಟ್ ತೀರ್ಮಾನ ಮಾಡಬೇಕಾಗತ್ತೆ. ಒಂದ್ ವೇಳೆ ಕಳ್ಳತನ ಮಾಡಿದಾನೆ ಅಂತ ಇಟ್ಕೊಂಡ್ರು ಆತನನ್ನ ಶಾಸಕರು ಉಗಿದ ಮೇಲೆ ಆತನನ್ನ ಕೋರ್ಟಿಗೆ ಹಾಜರು ಮಾಡ್ತಾರೆ. ನಂತರ ಅವನು ಜಾಮೀನಿನ ಮೇಲೆ ಬಿಡುಗಡೆ ಆಗ್ತಾನೆ. ಆಮೇಲೂ ಕೂಡ ತನಿಖೆ ನೆಪದಲ್ಲಿ ಆತನಿಗೆ ಟಾರ್ಚರ್ ಕೊಡ್ತಾರೆ. ಅವ್ರ ಪತ್ನಿಯ ಆರೋಪದ ಪ್ರಕಾರ ನಂತರವೂ ಕೂಡ ಈತನಿಗೆ ಹಣಕ್ಕಾಗಿ ಪೀಡಿಸ್ತಾರೆ. ಅಲ್ಲದೆ ಈತನ ಜೊತೆ ಸಂಪರ್ಕದಲ್ಲಿದ್ದಂತ ಎಲ್ಲರಿಂದನೂ ಹಣ ವಸೂಲಿ ಮಾಡ್ತಾರೆ ಅನ್ನುವಂತ ಆರೋಪವನ್ನ ಸ್ವತಃ ಮೃತ ಮಹಂತೇಶ್ ಮಾಡಿದ್ದಾರೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಈತನ ಜೊತೆ ಸಂಪರ್ಕದಲ್ಲಿದ್ದವ್ರ ಮೇಲೆ ಪೊಲೀಸರು ಕೇಸ್ ದಾಖಲು ಮಾಡಿದ್ರಾ? ಇಲ್ಲ. ಹಾಗಾಗಿ ಈ ಪ್ರಕರಣ ಆ ಪೊಲೀಸರದ ಹೆಸರು ಬರೆದಿಟ್ಟು ಈತ ಆತ್ಮಹತ್ಯೆ ಮಾಡ್ಕೊಂಡ ನಂತರ 8 ದಿನಗಳ ಬಳಿಕ ಡೆತ್ ನೋಟ್ ಸಿಗತ್ತೆ. ಆಮೇಲೆ ಎಲ್ಲ ಪೊಲೀಸ್ ಹಿರಿಯ ಅಧಿಕಾರಿಗಳ ಬಳಿನೂ ಈ ಪೂಜಾ ಕಲಾಲ್ ಹೋಗಿ ಭೇಟಿ ನೀಡ್ತಾಳೆ. ತನ್ನ ಗಂಡನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಪರಿಪರಿಯಾಗಿ ಬೇಡ್ಕೋತಾಳೆ. ಇದೇ ಕಮಿಷನರ್ ಎನ್ ಶಶಿಕುಮಾರ್ ಅವರ ಬಳಿ ನಾನು 50-60 ಸಲ 100 ಸಲ ಬೇಕಾದರೂ ಹೋಗಿ ಬಂದಿದ್ದೀನಿ ಅನ್ನುವಂತ ಮಾತನ್ನ ಪೂಜಾ ಕಲಾಲ್ ಅವರು ಹೇಳ್ತಾರೆ. ಇದ್ರ ನಡುವೆ ಆತ ಮನೆ ಕಟ್ಟಿಸೋದಕ್ಕೆ SBI ಬ್ಯಾಂಕ್ನಲ್ಲಿ 40 ಲಕ್ಷ ಸಾಲ ಮಾಡಿರ್ತಾನೆ. ಆ ಸಾಲದ ದುಡ್ಡು ಕಂತು ಪಾವತಿ ಮಾಡೋದಕ್ಕೆ ಇವಳ ಹತ್ರ ಆಗೋದಿಲ್ಲ. ಅವಾಗ ಎನ್ ಶಶಿಕುಮಾರ್ ಅವರ ಬಳಿ ಹೋಗಿ ನನಗೆ SBI ಅಧಿಕಾರಿಗಳು ತೊಂದರೆ ಕೊಡ್ತಾ ಇದ್ದಾರೆ, ದಯವಿಟ್ಟು ಇದನ್ನ ಪರಿಹಾರ ಮಾಡಿಕೊಡಿ ಅಂದ್ರೆ ಪೂಜಾ ಕಲಾಲ್ ಅವರು ಹೇಳೋ ಪ್ರಕಾರ ಆ SBI ಅಧಿಕಾರಿಗಳ ಮೇಲೆ ನೀನು ಪ್ರಕರಣ ದಾಖಲು ಮಾಡು ಅಂತೇಳಿ ಶಶಿಕುಮಾರ್ ಅವರು ಹೇಳಿದ್ರು ಅಂತ ಪೂಜಾ ಕಲಾಲ್ ಅವರು ಹೇಳ್ತಾರೆ. ಹಾಗಾಗಿ ಇವತ್ತು ಆ ಮನೆ ಹರಾಜಿಗೆ ಬಂದು ನಿಂತಿದೆ ಅಂದ್ರೆ ಅದಕ್ಕೆ ಶಶಿಕುಮಾರ್ ಅವರ ಕಾರಣ ಅಂತೇಳಿ ಪೂಜಾ ಕಲಾಲ್ ಅವರ ಆರೋಪ. ಇನ್ನೊಂದು ಕಡೆ DCP ರವೀಶ್ ಅವರು ನಿನ್ನ ಮಕ್ಕಳ ಎಜುಕೇಶನ್ ನನಗ್ ಬಿಟ್ಬಿಡು, ನಾವು ನೋಡ್ಕೋತೀವಿ ಪೊಲೀಸರೆಲ್ಲ ಅಂತ ಹೇಳ್ತಾರೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ಪರಿಹಾರ ಆಗಲಿ,
ಯಾವುದೇ ತನಿಖೆ ಆಗಲಿ ಈ ಪ್ರಕರಣದಲ್ಲಿ ನಡೆದಿಲ್ಲ. ಒಂದು ಡೆತ್ ನೋಟ್ ಸಿಕ್ಕು ಒಬ್ಬ ಆರೋಪಿ ಆತ್ಮಹತ್ಯೆ ಮಾಡ್ಕೋತಾನೆ ಅಂದ್ರೆ ಕನಿಷ್ಠ ಒಂದು ಸಣ್ಣ ತನಿಖೆ ಆದರೂ ಆಗಬೇಕಲ್ಲ. ಅಂಥದ್ದೊಂದು ಯಾವುದೇ ತನಿಖೆ ನಡೆದಂತ ಉದಾಹರಣೆ ಪೊಲೀಸ್ ಇಲಾಖೆಯಲ್ಲಿ ಕಂಡು ಬರ್ತಾ ಇಲ್ಲ. ಒಂದು ವೇಳೆ ನಡೆದಿದ್ದರೆ ಪೊಲೀಸರು ಆ ತನಿಖೆಯನ್ನ ಯಾಕೆ ಬಹಿರಂಗ ಮಾಡಬಾರದು? ಆ ತನಿಖಾ ವರದಿಯನ್ನ ಜನರ ಮುಂದೆ ಯಾಕೆ ಇಡಬಾರದು? ಆ ತನಿಖಾ ವರದಿಯನ್ನ ಪೂಜಾ ಕಲಾಲ್ ಅವರಿಗೆ ಯಾಕೆ ಕೊಡಬಾರದು? ಈ ಪ್ರಶ್ನೆಗಳು ಸಾಮಾನ್ಯವಾಗಿ ಹುಟ್ಟುಕೊಳ್ತವೆ. ಇಲ್ಲಿ ಆ ಡೆತ್ ನೋಟ್ 8 ದಿನದ ನಂತರ ಸಿಕ್ಕ ಬಳಿಕ ಅದರ ಮೇಲೆ ರಿಪೋರ್ಟ್ ಹಾಕು ಅಂತೇಳಿ ಹಳೆ ಹುಬ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಹೇಳ್ತಾರೆ. ಹೌದು, ಡೆತ್ ನೋಟ್ ಸಿಕ್ಕಿದ್ ನಿಜ ಅಂತೇಳಿ ಅವರು ರಿಪೋರ್ಟ್ ಹಾಕ್ತಾರೆ. ರಿಪೋರ್ಟ್ ಹಾಕಿದ ನಂತರ ಅದನ್ನ FSL ಕಳಿಸ್ಕೊಡ್ತಾರೆ. ಇವತ್ತಿನವರೆಗೂ ಗೊತ್ತಾಗಿಲ್ಲ ಆ FSL ವರದಿ ಏನಾಯ್ತು ಅಂತ. ಅಧಿಕೃತವಾಗಿ ಇನ್ನೂವರೆಗೂ ಕೂಡ ಪೂಜಾ ಕಲಾಲ್ಗೂ ಕೂಡ ಮಾಹಿತಿ ಕೊಟ್ಟಿಲ್ಲ. ಇದನ್ನ ACP ಸೌತ್ ACP ಅವರು ತನಿಖೆ ನಡೆಸ್ತಾರೆ. ತನಿಖಾ ವರದಿ ಏನಾಯ್ತು ಅಂತನೂ ಗೊತ್ತಿಲ್ಲ. ಹಾಗಾದ್ರೆ ಈ ಪ್ರಕರಣದಲ್ಲಿ ಇದು ಜಾಣ ನಿರ್ಲಕ್ಷ್ಯ ಅಲ್ಲದೆ ಮತ್ತೇನು? ಇದು ಜಾಣ ನಡೆ ಅಲ್ಲದೆ ಮತ್ತೇನು? ಪೊಲೀಸ್ನ ಉಳಿಸೋದಕ್ಕೆ ಇವರೆಲ್ಲ ಸೇರ್ಕೊಂಡು ಮಾಡಿದ ನಾಟಕ ಅಲ್ಲದೆ ಮತ್ತೇನು ಅನ್ನುವಂಥದ್ದು ಪೂಜಾ ಕಲಾಲ್ ಅವರ ಪ್ರಶ್ನೆ.